ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ, ಆ ಥರ ವೆಡ್ಡಿಂಗ್ ವಿಡಿಯೋ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋದಲ್ಲಿ ನಾನು ಇದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂದರೆ ಕೈನ್ ಮಾಸ್ಟರ್ ಆ್ಯಪು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಕೈನ್ ಮಾಸ್ಟರಲ್ಲಿ ಒಂದು ಪ್ರಾಜೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ, ಆ ಪ್ರಾಜೆಕ್ಟ್ ಲಿಂಕ್ನ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನು. ಮತ್ತು ನಮ್ಮ ಟೆಲಿಗ್ರಾಮಲ್ಲಿ ಆಲ್ ಮೆಟೀರಿಯಲ್ನು ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡು ಮತ್ತು ಆ ಟೂಲ್ಸ್ಗಳು ಬೇಕಾದರೂ ನೀವು ಓನಾಗಿ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಕೊಟ್ಟಿರುವ ಪ್ರಾಜೆಕ್ಟ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಂಡು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇಂಪುಟ್ ಅಂತಿದೆ ನೋಡಿ, ಇಂಪುಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಂಪುಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಫೈಲ್ ಇರುತ್ತಲ್ಲ, ಡೌನ್ಲೋಡ್ ಆಗಿರೋ ಫೈಲು, ಆ ಫೈಲ್ನ ಕ್ಲಿಕ್ ಮಾಡ್ಕೊಂಡು ಇಂಪುಟ್ ಮಾಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಟೂಲ್ಸ್ಗಳು ಆ್ಯಡ್ ಆಗುತ್ತೆ ಬಂದು. ನೀವೇನು ಇಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಮಾಡೋದಿರುತ್ತೆ, ಅದೊಂದು ಸ್ವಲ್ಪ ಚೇಂಜ್ ಮಾಡಬೇಕಷ್ಟೇ. ಇಲ್ಲಿ ನೋಡಿ, ಸ್ಕ್ರಾಲ್ ಅಪ್ ಮಾಡಿ ಕೆಳಗಡೆಗೆ, ಫುಲ್ಲು ಕೆಳಗಡೆ ಬನ್ನಿ. ಇನ್ನು ಈ ನೇಮು ಲಿರಿಕ್ಸ್ ಇದೆ ನೋಡಿ, ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಅಲ್ಲಿ ನಾಟ್ಯಕರ ಬಂಧುಗಳ ಮದುವೆ ಆಮಂತ್ರಣ ಪತ್ರಿಕೆ ಅಂತಿದೆ. ಮತ್ತು ನಿಮ್ಮ ಅಡ್ರೆಸ್ಸರು ಏನಿದೆ ಅದನ್ನು ಬರ್ಕೋಬೋದು. ಬನ್ನಿ, ಇನ್ನೊಂದು ಗೂಗಲ್ಲು ಓಪನ್ ಮಾಡ್ಕೊಂಡು ಅರವಿಂದ ಶಂಕ ಅಂತ ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫಸ್ಟ್ ಬರೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಲ್ಲನೂ ಕನ್ನಡದಲ್ಲೇ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ. ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡು ನೋಡಿ, ಯಾವ ಕುಟುಂಬ ಅಂತಿದೆ ನೋಡಿ, ಇಲ್ಲೆಲ್ಲ ಟೈಪ್ ಮಾಡಿದ್ದೀನಿ ನಾನು ನಿಮಗೆ ತೋರಿಸ್ಕೊಳ್ಳೋ ಸಲುವಾಗಿ. ನೋಡಿ, ಇಲ್ಲಿ ಎಲ್ಲ ಟೈಪ್ ಮಾಡ್ಕೊಂಡು ಯೂನಿಕ್ ಕೋಡ್ ಅಂತಿದೆ ನೋಡಿ, ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಇಲ್ಲಿ ಕೋಡ್ಗಳು ಬರ್ತವೆ. ನಾವು ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಕನ್ನಡದಲ್ಲಿರುತ್ತೆ, ಇದು ಕೋಡ್ ಇರುತ್ತೆ. ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಮತ್ತು ಕೈನ್ ಮಾಸ್ಟರ್ಗೆ ರಿಟರ್ನ್ ಬನ್ನಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋದನ್ನು ಎಲ್ಲನೂ ರಿಮೂವ್ ಮಾಡಿ. ನೀವು ಕಾಪಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಪೇಸ್ಟ್ ಮಾಡಿ ಸಾಕು. ನೋಡಿ, ಈ ಥರ ಪೇಸ್ಟ್ ಮಾಡಿದರೆ ಅಲ್ಲಿ ಆರಾಮಾಗಿ ನಿಮ್ಮ ಏನು ಅಡ್ರೆಸ್ಸರು ಇರುತ್ತೆ ಅದು ಅಡ್ರೆಸ್ಸರು ಕುಂತ್ಕೊಂಡಿರುತ್ತೆ. ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಹಿಂದೆ ಮುಂದೆ ಒಂದು ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆಯಿತು. ನೋಡಿ, ಕರೆಕ್ಟಾಗಿ ಸೆಟ್ ಆಗಿದೆ. ಮತ್ತು ಇದ್ರ ಕೆಳಗಡೆ ಬಂದರೆ, ಇದ್ರ ಕೆಳಗಡೆ ಏನು ಟಚ್ ಮಾಡೋದು ಬೇಕಾಗಿಲ್ಲ. ಮದುವೆ ಆಮಂತ್ರಣ ಪತ್ರಿಕೆ ಅಂತಿದೆ, ಅದೇನು ಟಚ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಕೆಳಗಡೆ ಬಂದರೆ ಹುಡುಗನ ಹೆಸರು ಇರುತ್ತೆ. ಹುಡುಗನ ಹೆಸರನ್ನ ಮತ್ತೆ ರಿಟರ್ನು ಅರವಿಂದ ಶಂಕ ವೆಬ್ಸೈಟ್ ಓಪನ್ ಮಾಡ್ಕೊಂಡಿರ್ತಾರಲ್ಲ ಅದ್ರ ಮೇಲೆ ಬನ್ನಿ. ಮತ್ತು ಈ ಹುಡುಗನ ಹೆಸರನ್ನ ಈ ಕಡೆ ಟೈಪ್ ಮಾಡ್ಕೊಳ್ಳಿ. ಅದರ ನೇರಕ್ಕೆ ರೈಟ್ ಸೈಡಿಗೆ ಕೋಡ್ ಬರುತ್ತಲ್ಲ, ಯೂನಿಕ್ ಕೋಡ್ ಮೇಲೆ ಬರ್ಕೊಂಡು ಯೂನಿಕ್ ಕೋಡ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಆ ಲಿರಿಕ್ಸ್ನ ಕಾಪಿ ಮಾಡ್ಕೊಂಡು ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿರ್ತೀವಿ ನಾವು ಆಲ್ರೆಡಿ. ಲಿರಿಕ್ಸ್ ಮೇಲೆ ನಾಗರಾಜ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಅನ್ನೋ ಆಪ್ಷನ್ಸ್ ಮೇಲೆ ಹೋದರೆ ಇಲ್ಲಿರೋದನ್ನು ರಿಮೂವ್ ಮಾಡಿ ನೀವು ಕಾಪಿ ಮಾಡ್ಕೊಂಡವ್ರನ್ನ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಅಲ್ಲಿ ಹುಡುಗನ ಹೆಸರು ವಿನೋದ್ ಅಂತ ನಾನು ಆ್ಯಡ್ ಮಾಡ್ಕೊಂಡಿದ್ದೆ. ಮತ್ತು ಕೆಳಗಡೆ ಬನ್ನಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಜೊತೆ ಅಂತ ಇರುತ್ತೆ, ಅದಕ್ಕೇನು ಟಚ್ ಮಾಡ್ಕೋಬೇಡಿ. ಅದ್ರ ಕೆಳಗಡೆ ಬಂದರೆ ಹುಡುಗಿ ಹೆಸರು ಆ್ಯಡ್ ಮಾಡಬೇಕಾಗುತ್ತೆ, ಮದುಮಗಳ ಹೆಸರು. ನೋಡಿ, ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕರೆಕ್ಟಾಗಿ ಕಾಪಿ ಮಾಡ್ಕೋಬೇಕು. ಈ ಕಡೆ ಲೆಫ್ಟ್ ಸೈಡಲ್ಲಿ ನೀವು ಕನ್ನಡದಲ್ಲಿ ಬರ್ಕೊಂಡು ರೈಟ್ ಸೈಡಿಗೆ ಕೋಡ್ ಬರುತ್ತೆ, ಆ ಕೋಡ್ನ ಯೂನಿಕ್ ಕೋಡ್ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಕೋಡ್ನ ಕಾಪಿ ಮಾಡ್ಕೊಂಡು ಮತ್ತೆ ಕೈನ್ ಮಾಸ್ಟರ್ ಬನ್ನಿ, ಎಡಿಟ್ ಅನ್ನೋ ಆಪ್ಷನ್ಸ್ ಮೇಲೆ ಬನ್ನಿ. ಇಲ್ಲಿ ನಾಗವೇಣಿ ಅಂತಿದೆ ನೋಡಿ, ಇದೆಲ್ಲ ರಿಮೂವ್ ಮಾಡಿ ನೀವು ಕಾಪಿ ಮಾಡ್ಕೊಂಡವ್ರನ್ನ ಪೇಸ್ಟ್ ಮಾಡಿ. ಕರೆಕ್ಟಾಗಿ ಅಡ್ಜಸ್ಟ್ ಆಗಿರುತ್ತೆ, ನೋಡ್ಬೋದು ನೀವು. ಮತ್ತು ಇನ್ನೂ ಕೆಳಗಡೆ ಬಂದರೆ ಇಲ್ಲಿ ವಿವಾಹ ಮುಹೂರ್ತ ಅಂತಿದೆ, ಅದಕ್ಕೇನು ಟಚ್ ಮಾಡೋಕ್ಕೆ ಹೋಗಬೇಡಿ. ಅದ್ರ ಕೆಳಗಡೆ ಬನ್ನಿ. ಅದ್ರ ಕೆಳಗಡೆ ಬಂದರೆ ವಿವಾಹ ಸ್ಥಳ ಅಂತಿರುತ್ತೆ. ಆ ವಿವಾಹ ಸ್ಥಳ ನೀವು ಇಲ್ಲಿ ಹೋಗ್ಬಿಟ್ಟು ಎಲ್ಲನೂ ಟೈಪ್ ಮಾಡ್ಕೊಂಡಿರ್ತಿರಲ್ಲ, ವಿವಾಹ ಸ್ಥಳ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಲ್ಲನೂ ಟೈಪ್ ಮಾಡ್ಕೊಂಡು ಯೂನಿಕ್ ಕೋಡ್ ಚೆಕ್ ಮಾಡ್ಕೊಂಡು ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಮತ್ತೆ ಬನ್ನಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿವಾಹ ಸ್ಥಳ ಅಂತಿದೆ ನೋಡಿ, ಇಲ್ಲಿರೋದನ್ನು ರಿಮೂವ್ ಮಾಡ್ಕೊಳ್ಳಿ. ನೀವು ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ನೋಡಿ, ಜಾಸ್ತಿ ಲಾಂಗ್ ಆದರೆ ಒಂಚೂರು ಫೇಸ್ ಕೊಟ್ಟು
ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಅಡ್ಜಸ್ಟ್ ಆಯಿತು, ಕರೆಕ್ಟಾಗಿ ಕುಂತ್ಕೊಂಡಿದೆ. ನೋಡಿ ಕರೆಕ್ಟಾಗಿ ಕುಂತ್ಕೊಂಡಿದೆ. ಅದ್ರ ಕೆಳಗಡೆ ಲಿಂಕ್ ಮೇಲೆ ಬನ್ನಿ, ವಿವಾಹ ಸ್ಥಳ ಅಂತಿದೆ, ಅದಕ್ಕೇನು ಟಚ್ ಮಾಡೋಕ್ಕೆ ಹೋಗಬೇಡಿ. ಇದ್ರ ಕೆಳಗಡೆ ಬನ್ನಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಡೇಟ್ ಇರುತ್ತೆ ನೋಡಿ, ಈ ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನೀವು ಡೇಟು ಇರೋದನ್ನು ಇಲ್ಲಿ ಎಲ್ಲನೂ ಟೈಪ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕನ್ನಡದಲ್ಲಿ ಯೂನಿಕೋಡ್ನ ಸೆಟ್ ಕ್ಲಿಕ್ ಮಾಡ್ಕೊಂಡು ಎಲ್ಲನೂ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನೋಡಿ ಕಾಪಿ ಮಾಡ್ಕೊಳ್ಳಿ. ಮತ್ತೆ ರಿಟರ್ನ್ ಬನ್ನಿ. ಇಲ್ಲಿಗೆ ರಿಟರ್ನ್ ಬಂದು ಎಡಿಟ್ ಅನ್ನೋ ಆಪ್ಷನ್ಸ್ ಮೇಲೆ ಹೋದರೆ ಇಲ್ಲಿರೋದನ್ನು ಎಲ್ಲನೂ ರಿಮೂವ್ ಮಾಡಿ ನೀವು ಡೇಟು, ನಿಮ್ಮ ಡೇಟ್ ಯಾವಾಗಿರುತ್ತೆ ಅದನ್ನು ಟೈಪ್ ಮಾಡ್ಕೊಂಡು ಇಲ್ಲಿ ನೀವು ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಆ್ಯಡ್ ಆಗುತ್ತೆ, ಬಂದು ನೋಡ್ಬೋದು ಡೇಟ್ ಎಲ್ಲ ಆ್ಯಡ್ ಆಯಿತು. ಒಂಚೂರು ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಒಂಚೂರು ಮೇಲ್ಗಡೆ ಕೆಳಗಡೆ ನೋಡ್ಕೊಂಡು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ ಡೇಟ್ ಆಯಿತು, ವಿವಾಹ ಸ್ಥಳ ಆಯಿತು. ಮತ್ತು ಇಲ್ಲಿ ನಾನು ನನ್ನ ನಂಬರು ಎಡಿಟ್ ಅಂತ ಹಾಕಿರ್ತೀನಿ, ಇದು ಇಟ್ಕೋಬೋದು. ಇಲ್ಲ ಅಂತಂದರೆ ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಅನ್ನೋ ಆಪ್ಷನ್ಸ್ ಇದೆ ನೋಡಿ, ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಅಷ್ಟಾದಮೇಲೆ ನೋಡಿ ಇಲ್ಲಿ ಮದುಮಗನ ಹೆಸರು, ಮದುಮಗಳ ಹೆಸರು ಎಲ್ಲನೂ ರೆಡಿ ಆಯಿತು. ಮತ್ತು ಫೋಟೋಗೆ ಬರಬೇಕು. ಇವಾಗ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ನಾನು ಎಫೆಕ್ಟ್ಗಳೆಲ್ಲ ಆ್ಯಡ್ ಮಾಡಿರ್ತೀನಿ, ಮತ್ತು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ನ ಆ್ಯಡ್ ಮಾಡಿರ್ತೀನಿ. ಏನು ಟಚ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಆಲ್ಮೋಸ್ಟ್ ಫೋಟೋಗಳು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದ್ದರೆ ಒಂಚೂರು ನೀಟ್ನೆಸ್ ಆಗಿ ಬರುತ್ತೆ. ಮೊದಲೇ ನೀವು ಗೂಗಲಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಅಂತ ಕೊಟ್ಬಿಟ್ಟು ಓಕೆ ಮಾಡ್ಕೊಂಡು ಎಲ್ಲ ಫೋಟೋಗಳು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದ್ರ ಮೇಲೆ ಬಂದು ಫೋಟೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಪ್ಲೇಸ್ ಅಂತಿದೆ ನೋಡಿ, ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಫೋಟೋಗಳು ಆ್ಯಡ್ ಆಗುತ್ತೆ. ಮತ್ತು ನೋಡಿ 4-5 ಫೋಟೋ ಇವೆ, ಎಲ್ಲ ಫೋಟೋಗಳ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮದುಮಗಳ ಫೋಟೋ ಇರುತ್ತಲ್ಲ ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುವಂಥ ಫೋಟೋನ ಇಟ್ಕೊಂಡು ಇದ್ರ ಮೇಲೆ ಇಲ್ಲಿ ಕೈನ್ ಮಾಸ್ಟರಲ್ಲಿ ಬಂದು ಈ ಫೋಟೋಗಳ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ರೀಪ್ಲೇಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಆಲ್ಮೋಸ್ಟ್ ಎಲ್ಲ ಫೋಟೋಗಳು ಆ್ಯಡ್ ಆಗಿಬಿಡುತ್ತೆ. ಮತ್ತು ಇಲ್ಲಿ ಕೆಳಗಡೆ ಆರ್ಥಿಕ ಸ್ವಾಗತಿದೆ, ಅದಕ್ಕೆ ಏನು ಟಚ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ಥರ ನೀವೇನು ಟೂಲ್ಸ್ಗಳೆಲ್ಲ ಆ್ಯಡ್ ಮಾಡೋದು ಬೇಕಾಗಿಲ್ಲ. ನಾನು ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಓಪನ್ ಮಾಡ್ಕೊಂಡು ಈ ಥರ ಎಲ್ಲನೂ ನೀವು ಮದುವೆ ಇನ್ವಿಟೇಷನ್ ವೀಡಿಯೋಗಳನ್ನ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಅನುಕೂಲವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಆಲ್ ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.